ದಾವಣಗೆರೆಗೆ ಬಂದಂಥ ಉದ್ದೇಶ ಬರುವ 20ನೇ ತಾರೀಕಿಗೆ ನಮ್ಮ ಸರ್ಕಾರ 2 ವರ್ಷ ಪೂರೈಸ್ತಾ ಇದೆ. ಈ 2 ವರ್ಷದಲ್ಲಿ ನಾವೇನು ಸಾಧನೆ ಮಾಡಿದ್ದೇವೆ, ಕೊಟ್ಟ ಮಾತಿನಂತೆ ನಡೆದಿದ್ದೇವೆ, ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ. ಇದರ ಒಂದು ಬೃಹತ್ ಸಮಾವೇಶ, ಸುಮಾರು 1 ಲಕ್ಷ ಜನರಿಗೆ ಕಂದಾಯ ಇಲಾಖೆ ವತಿಯಿಂದ ಹಕ್ಕುಪತ್ರ ವಿತರಣೆ ಮಾಡ್ತಾ ಇದ್ದೀವಿ, ಸರ್ಕಾರಿ ಸವಲತ್ತುಗಳ ವಿತರಣೆ ಮಾಡ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ನಮ್ಮ ಲೋಕಸಭೆ ಪ್ರತಿಪಕ್ಷ ನಾಯಕರಾದಂಥ ಮಾನ್ಯ ರಾಹುಲ್ ಗಾಂಧೀಜಿಯವರು, ಮತ್ತು ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯಜಿಯವರು, ಮಾನ್ಯ DK ಶಿವಕುಮಾರ್ಜಿಯವರು ಮತ್ತು ನಮ್ಮ ಸಚಿವ ಸಂಪುಟದ ಇತರ ಎಲ್ಲ ಸಚಿವರು, ಪದಾಧಿಕಾರಿಗಳು, ನಮ್ಮ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಹೊಸಪೇಟೆನಲ್ಲಿ ಆಯೋಜನೆ ಮಾಡಲಾಗಿದೆ. ಸುಮಾರು 2 ಲಕ್ಷದಿಂದ 3 ಲಕ್ಷ ಜನ ಸೇರುವ ನಿರೀಕ್ಷೆಗಳಿದೆ. ಪೂರ್ವ ಸಿದ್ಧತೆ ಸಭೆಗಾಗಿ ನಾನು ಇವತ್ತಿಲ್ಲಿಗೆ ಬಂದಿದ್ದೇನೆ. ನಮ್ಮ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಸೂಚನೆ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮ ಮುಖಾಂತರ ಅವರಿಗೆ ವಿನಂತಿ ಮಾಡ್ತಾ ಇದ್ದೇನೆ. ಇದು ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ, ವಿನೂತನವಾದಂಥ ಒಂದು ಕಾರ್ಯಕ್ರಮ. ಪ್ರಥಮ ಬಾರಿಗೆ ರಾಜ್ಯದಾದ್ಯಂತ ಇರುವಂತಹ ಸುಮಾರು 3500 ಹಾಡಿಗಳು, ಗೊಲ್ಲರಹಟ್ಟಿಗಳು, ತಾಂಡಗಳಲ್ಲಿ ಇವತ್ತೇನು ಕಂದಾಯ ಗ್ರಾಮ ಅಂತೇಳಿ ಘೋಷಣೆ ಆಗದ ಒಂದು ಸಣ್ಣ ವಸತಿ ಪ್ರದೇಶಗಳಿದ್ದು, ಇವೆಲ್ಲವನ್ನೂ ಹಿಂದಿನ ನಮ್ಮ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯಜರು ಮುಖ್ಯಮಂತ್ರಿ ಇದ್ದಾಗೆ ನಾವು ಇದನ್ನು ಘೋಷಣೆ ಮಾಡಿದ್ದೇವೆ. ಈಗ ಈ ಎಲ್ಲ ತಾಂಡ, ಹಾಡಿ, ಗೊಲ್ಲರಹಟ್ಟಿಗಳಲ್ಲಿ ಸಮೀಕ್ಷೆ ಮಾಡಿ ಸುಮಾರು 1 ಲಕ್ಷಕ್ಕಿಂತಲೂ ಹೆಚ್ಚಿನ ಒಂದು ಜನ, ಯಾರಿಗೆ ಇಲ್ಲಿವರೆಗೆ ಅವರಿಗೆ ಗುರುತಿಸ್ತಾ ಇರಲಿಲ್ಲ, ಅವ್ರಿಗೆ ಯಾರಿಗೂ ಅವರು ಸರ್ಕಾರಿ ಜಮೀನುಗಳಲ್ಲಿ ವಾಸ ಮಾಡ್ತಾಯಿದ್ರು. ಅವರು ಊರು ಹೊರಗಡೆ ಅವರು ಮನೆಗಳನ್ನು ಕಟ್ಟಿಕೊಂಡು ಇರ್ತಾಯಿದ್ರು. ಹೀಗಾಗಿ ಅವರಿಗೆ ವಿದ್ಯುತ್ ತಗೊಳ್ಳಿಕ್ಕೆ, ನೀರಿನ ಸಂಪರ್ಕ ತೆಗೆದುಕೊಳ್ಳಿಕ್ಕೆ, ಸಾಲ ತೆಗೆದುಕೊಳ್ಳಿಕ್ಕೆ, ಅವ್ರ ಮನೆ ಮೇಲೆ ಏನೇ ಸರ್ಕಾರದ ಸೌಲಭ್ಯಗಳಿದ್ರೂ ಪಡೀಲಿಕ್ಕೆ ಅವರಿಗೆ ಆಗ್ತಾ ಇರಲಿಲ್ಲ. ಅವರಿಗೆ ಡಿಜಿಟಲ್ ಹಕ್ಕುಪತ್ರ, ಆ ಡಿಜಿಟಲ್ ಹಕ್ಕುಪತ್ರ ಕೊಟ್ಟು ಅದು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ನೋಂದಣಿ ಮಾಡಿ ಖಾತಾ ಕೊಡುವಂಥ ಒಂದು ಯೋಜನೆ ಇವತ್ತು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ, ಅಧ್ಯಕ್ಷತೆಯಲ್ಲಿ ಇದು ನಡೀತಾ ಇದೆ. ಇದರಿಂದ 1 ಲಕ್ಷ ಪರಿವಾರದವರಿಗೆ ಇದರಿಂದ ಲಾಭ ಆಗ್ತದೆ. ಅವರು ಮುಂದಿನ ದಿನಮಾನಗಳಲ್ಲಿ ಅವರ ಮನೆಗಳಲ್ಲಿ ಹಕ್ಕಿನಿಂದ ಅಲ್ಲೇ ಅವರು ವಾಸನ ಮಾಡ್ಬೋದು. ಆ ಮನೆಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪಡೀಲಿಕ್ಕೆ ಹಕ್ಕುಳ್ಳಂಥವ್ರು ಆಗ್ತಾರೆ. ಸೊ ಇದು ಈ ಒಂದು ಯೋಜನೆ ಈಗ ಸುಮಾರು 1 ಲಕ್ಷ ಜನರಿಗೆ ಕೊಡುವಂಥ ಕಾರ್ಯಕ್ರಮ 20ನೇ ತಾರೀಕಿಗೆ ನಡೀತಾ ಇದೆ. ಎಲ್ಲರೂ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡುತ್ತೇನೆ. ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಇವತ್ತು ತಾರತಮ್ಯ ಮಾಡ್ತಕ್ಕಂಥದ್ದು, ಮಲ್ತಾಯಿ ಧೋರಣೆ ಅನುಸರಿಸ್ತಕ್ಕಂಥದ್ದು ಎಲ್ಲರ ಗಮನದಲ್ಲೂ ಇದೆ. ಇವತ್ತು ಯಾವುದೇ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು, ಯೋಜನೆಗಳಿಗೆ ಇವತ್ತು ಅವರೇನು ಸಮಯಾನುಸಾರ ದುಡ್ಡು ಬಿಡುಗಡೆ ಮಾಡ್ತಾಯಿಲ್ಲ. ನಾವು 4.5 ಲಕ್ಷ ಕೋಟಿ ಇವತ್ತು ತೆರಿಗೆ ಪಾವತಿ ಮಾಡ್ತಾಯಿದ್ರು, ನಮಗೆ ಬರುವಂಥದ್ದು ಬರೀ 40-50 ಸಾವಿರ ಕೋಟಿ ಮಾತ್ರ. ಅದು ಸರಿಯಾದ ಸಮಯಕ್ಕೆ ಕೊಡದೆ ಇವತ್ತು ಅನ್ಯಾಯ ಮಾಡ್ತಕ್ಕಂಥದ್ದು ಹಲವು ಸಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಾವು ಇವತ್ತಿದ್ರ ಬಗ್ಗೆ ಹೋರಾಟವನ್ನು ಮಾಡಿದ್ದೇವೆ. ನಮ್ಮ ಮಾಧ್ಯಮದಲ್ಲಿ ನಮ್ಮ ಅನಿಸಿಕೆಗಳನ್ನು, ನಮ್ಮ ಹೇಳಿಕೆಗಳನ್ನು ಕೊಟ್ಟಿದ್ದೇವೆ. ಭಾಳ ಖುಷಿ ಮಾತಿದೆ. ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ಶಾಮನೂರು ಶಿವಶಂಕರಪ್ಪ ಸಾಹೇಬರ ಅಧ್ಯಕ್ಷತೆಯಲ್ಲಿ ಎಲ್ಲ ಪಂಚಪೀಠಾಧೀಶ್ವರರು ಒಂದು ಕಡೆ ಸೇರಿದ್ದು, ಇಡೀ ಪಂಚಪೀಠಾಧೀಶ್ವರರ ಎಲ್ಲ ಅವರ ಅಭಿಮಾನಿಗಳಿಗೆ, ಅವರ ಭಕ್ತರಿಗೆ ಭಾಳ ಸಿಹಿ ಸುದ್ದಿ ಆಗಿದೆ. ಅವ್ರಿಗೆ ನಾನು ಮಾನ್ಯ ಶಾಮನೂರು ಶಿವಶಂಕರಪ್ಪ ಸಾಹೇಬರಿಗೆ ಅಭಿನಂದಿಸ್ತೇನೆ ಮತ್ತು ಪೂಜ್ಯರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಇವತ್ತು ದಾವಣಗೆರೆಗೆ ಬಂದಂಥ ಉದ್ದೇಶ
ಬರುವ 20ನೇ ತಾರೀಕಿಗೆ ನಮ್ಮ ಸರ್ಕಾರ 2 ವರ್ಷ ಪೂರೈಸ್ತಾ ಇದೆ. ಈ 2 ವರ್ಷದಲ್ಲಿ ನಾವೇನು ಸಾಧನೆ ಮಾಡಿದ್ದೇವೆ, ಕೊಟ್ಟ ಮಾತಿನಂತೆ ನಡೆದಿದ್ದೇವೆ, ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ. ಇದರ ಒಂದು ಬೃಹತ್ ಸಮಾವೇಶ, ಸುಮಾರು 1 ಲಕ್ಷ ಜನರಿಗೆ ಕಂದಾಯ ಇಲಾಖೆ ವತಿಯಿಂದ ಹಕ್ಕುಪತ್ರ ವಿತರಣೆ ಮಾಡ್ತಾ ಇದ್ದೀವಿ, ಸರ್ಕಾರಿ ಸವಲತ್ತುಗಳ ವಿತರಣೆ ಮಾಡ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ನಮ್ಮ ಲೋಕಸಭೆ ಪ್ರತಿಪಕ್ಷ ನಾಯಕರಾದಂಥ ಮಾನ್ಯ ರಾಹುಲ್ ಗಾಂಧೀಜಿಯವರು, ಮತ್ತು ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯಜಿಯವರು, ಮಾನ್ಯ DK ಶಿವಕುಮಾರ್ಜಿಯವರು ಮತ್ತು ನಮ್ಮ ಸಚಿವ ಸಂಪುಟದ ಇತರ ಎಲ್ಲ ಸಚಿವರು, ಪದಾಧಿಕಾರಿಗಳು, ನಮ್ಮ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಹೊಸಪೇಟೆನಲ್ಲಿ ಆಯೋಜನೆ ಮಾಡಲಾಗಿದೆ. ಸುಮಾರು 2 ಲಕ್ಷದಿಂದ 3 ಲಕ್ಷ ಜನ ಸೇರುವ ನಿರೀಕ್ಷೆಗಳಿದೆ. ಪೂರ್ವ ಸಿದ್ಧತೆ ಸಭೆಗಾಗಿ ನಾನು ಇವತ್ತು ಇಲ್ಲಿಗೆ ಬಂದಿದ್ದೇನೆ. ನಮ್ಮ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಸೂಚನೆ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮ ಮುಖಾಂತರ ಅವರಿಗೆ ವಿನಂತಿ ಮಾಡ್ತಾ ಇದ್ದೇನೆ. ಇದು ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ, ವಿನೂತನವಾದಂಥ ಒಂದು ಕಾರ್ಯಕ್ರಮ. ಪ್ರಥಮ ಬಾರಿಗೆ ರಾಜ್ಯದಾದ್ಯಂತ ಇರುವಂತಹ ಸುಮಾರು 3500 ಹಾಡಿಗಳು, ಗೊಲ್ಲರಹಟ್ಟಿಗಳು, ತಾಂಡಗಳಲ್ಲಿ ಇವತ್ತೇನು ಕಂದಾಯ ಗ್ರಾಮ ಅಂತೇಳಿ ಘೋಷಣೆ ಆಗದ ಒಂದು ಸಣ್ಣ ವಸತಿ ಪ್ರದೇಶಗಳಿದ್ದು, ಇವೆಲ್ಲವನ್ನೂ ಹಿಂದಿನ ನಮ್ಮ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇದ್ದಾಗೆ ನಾವು ಇದನ್ನು ಘೋಷಣೆ ಮಾಡಿದ್ದೇವೆ. ಈಗ ಈ ಎಲ್ಲ ತಾಂಡ, ಹಾಡಿ, ಗೊಲ್ಲರಹಟ್ಟಿಗಳಲ್ಲಿ ಸಮೀಕ್ಷೆ ಮಾಡಿ ಸುಮಾರು 1 ಲಕ್ಷಕ್ಕಿಂತಲೂ ಹೆಚ್ಚಿನ ಒಂದು ಜನ, ಯಾರಿಗೆ ಇಲ್ಲಿವರೆಗೆ ಅವರಿಗೆ ಗುರುತಿಸ್ತಾ ಇರಲಿಲ್ಲ, ಅವ್ರಿಗೆ ಯಾರಿಗೂ, ಅವರು ಸರ್ಕಾರಿ ಜಮೀನುಗಳಲ್ಲಿ ವಾಸ ಮಾಡ್ತಾಯಿದ್ರು. ಅವರು ಊರು ಹೊರಗಡೆ ಅವರ ಮನೆಗಳನ್ನು ಕಟ್ಟಿಕೊಂಡು ಇರ್ತಾಯಿದ್ರು. ಹೀಗಾಗಿ ಅವರಿಗೆ ವಿದ್ಯುತ್ ತಗೊಳ್ಳಿಕ್ಕೆ, ನೀರಿನ ಸಂಪರ್ಕ ತೆಗೆದುಕೊಳ್ಳಿಕ್ಕೆ, ಸಾಲ ತೆಗೆದುಕೊಳ್ಳಿಕ್ಕೆ, ಅವ್ರ ಮನೆ ಮೇಲೆ ಏನೇ ಸರ್ಕಾರದ ಸೌಲಭ್ಯಗಳಿದ್ದರೂ ಪಡೀಲಿಕ್ಕೆ ಅವರಿಗೆ ಆಗ್ತಾ ಇರಲಿಲ್ಲ. ಅವರಿಗೆ ಡಿಜಿಟಲ್ ಹಕ್ಕುಪತ್ರ, ಆ ಡಿಜಿಟಲ್ ಹಕ್ಕುಪತ್ರ ಕೊಟ್ಟು ಅದು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ನೋಂದಣಿ ಮಾಡಿ ಖಾತಾ ಕೊಡುವಂಥ ಒಂದು ಯೋಜನೆ ಇವತ್ತು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ, ಅಧ್ಯಕ್ಷತೆಯಲ್ಲಿ ಇದು ನಡೀತಾ ಇದೆ. ಇದರಿಂದ 1 ಲಕ್ಷ ಪರಿವಾರದವರಿಗೆ ಇದರಿಂದ ಲಾಭ ಆಗ್ತದೆ. ಅವರು ಮುಂದಿನ ದಿನಮಾನಗಳಲ್ಲಿ ಅವರ ಮನೆಗಳಲ್ಲಿ ಹಕ್ಕಿನಿಂದ ಅಲ್ಲೇ ಅವರು ವಾಸನ ಮಾಡ್ಬೋದು. ಆ ಮನೆಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪಡೀಲಿಕ್ಕೆ ಹಕ್ಕುಳ್ಳಂಥವ್ರು ಆಗ್ತಾರೆ. ಸೊ ಇದು ಈ ಒಂದು ಯೋಜನೆ ಈಗ ಸುಮಾರು 1 ಲಕ್ಷ ಜನರಿಗೆ ಕೊಡುವಂಥ ಕಾರ್ಯಕ್ರಮ 20ನೇ ತಾರೀಕಿಗೆ ನಡೀತಾ ಇದೆ. ಎಲ್ಲರೂ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡುತ್ತೇನೆ. ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಇವತ್ತು ತಾರತಮ್ಯ ಮಾಡ್ತಕ್ಕಿರ್ತಕ್ಕಂಥದ್ದು, ಮಲ್ತಾಯಿ ಧೋರಣೆ ಅನುಸರಿಸ್ತಕ್ಕಿರ್ತಕ್ಕಂಥದ್ದು ಎಲ್ಲರ ಗಮನದಲ್ಲೂ ಇದೆ. ಇವತ್ತು ಯಾವುದೇ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು, ಯೋಜನೆಗಳಿಗೆ ಇವತ್ತು ಅವರೇನು ಸಮಯಾನುಸಾರ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ. ನಾವು 4.5 ಲಕ್ಷ ಕೋಟಿ ಇವತ್ತು ತೆರಿಗೆ ಪಾವತಿ ಮಾಡ್ತಾಯಿದ್ರು, ನಮಗೆ ಬರುವಂಥದ್ದು ಬರೀ 40-50 ಸಾವಿರ ಕೋಟಿ ಮಾತ್ರ. ಅದು ಸರಿಯಾದ ಸಮಯಕ್ಕೆ ಕೊಡದೆ ಇವತ್ತು ಅನ್ಯಾಯ ಮಾಡ್ತಕ್ಕಂಥದ್ದು ಹಲವು ಸಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಾವು ಇವತ್ತಿದ್ರ ಬಗ್ಗೆ ಹೋರಾಟವನ್ನು ಮಾಡಿದ್ದೇವೆ. ನಮ್ಮ ಮಾಧ್ಯಮದಲ್ಲಿ ನಮ್ಮ ಅನಿಸಿಕೆಗಳನ್ನು, ನಮ್ಮ ಹೇಳಿಕೆಗಳನ್ನು ಕೊಟ್ಟಿದ್ದೇವೆ. ಭಾಳ ಖುಷಿ ಮಾತಿದೆ. ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ಶಾಮನೂರು ಶಿವಶಂಕರಪ್ಪ ಸಾಹೇಬರ ಅಧ್ಯಕ್ಷತೆಯಲ್ಲಿ ಎಲ್ಲ ಪಂಚಪೀಠಾಧೀಶ್ವರರು ಒಂದು ಕಡೆ ಸೇರಿದ್ದು, ಇಡೀ ಪಂಚಪೀಠಾಧೀಶ್ವರರ ಎಲ್ಲ ಅವರ ಅಭಿಮಾನಿಗಳಿಗೆ, ಅವರ ಭಕ್ತರಿಗೆ ಭಾಳ ಸಿಹಿ ಸುದ್ದಿ ಆಗಿದೆ. ಅವ್ರಿಗೆ ನಾನು ಮಾನ್ಯ ಶಾಮನೂರು ಶಿವಶಂಕರಪ್ಪ ಸಾಹೇಬರಿಗೆ ಅಭಿನಂದಿಸ್ತೇನೆ ಮತ್ತು ಪೂಜ್ಯರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ.